ಈ ಬ್ರೋಕ್ಲಿ ಹಾರ್ಟಿಗೆ ತುಂಬ ಒಳ್ಳೆಯದು, ಕೊಲೆಸ್ಟ್ರಾಲನ್ನು ಸಹ ತುಂಬ ಕಡಿಮೆ ಮಾಡ್ತು. ಹಾಗಾದರೆ ಇವತ್ತು ಬ್ರೋಕ್ಲಿ ಪುದೀನ ರೈಸ್ ಮಾಡೋದು ಹೇಗೆ ಹೇಳಿ ಹೇಳ್ಕೊಡ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ ಬ್ರೋಕ್ಲಿಯನ್ನು ಬಿಡಿಸಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಳವಲ್ಲಿ. ಅದರಲ್ಲಿ ಸಣ್ಣ ಸಣ್ಣ ಹುಳ ಇರ್ತು, ಅದಕ್ಕೋಸ್ಕರ ಅದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬ್ರೋಕ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇದು ಹಿಂಗೆ ಮಾಡಿ ಕುದಿಸೋದ್ರಿಂದ ಇದರಲ್ಲಿಪ್ಪಂತಹ ಚಿಕ್ಕ ಚಿಕ್ಕ ಹುಳ ಎಲ್ಲವ ಸತ್ತೋಗ್ತು. ನೀರಂಚಲ್ಲಿ ತಣ್ಣೀರಲ್ಲಿ ತೊಳೆದು ಇಟ್ಕೊಳ್ಳಿ. ಇದು ಹೈ ಫೈಬರ್, ತುಂಬಾ ಇದರಲ್ಲಿ ಫೈಬರ್ ಇತ್ತು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇಪ್ಪದ್ರಿಂದ ಆರ್ಟ್ರೀಸ್ ಡ್ಯಾಮೇಜ್ ಅಪ್ಪದನ್ನು ಸಹ ತಡೆಯಿತು. ಬೋನ್ಸನ್ನು ಸಹ ತುಂಬ ಸ್ಟ್ರಾಂಗ್ ಮಾಡ್ತು. ಇದರಲ್ಲಿ ವಿಟಮಿನ್ ಕೆ, ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಂ, ಕಾಪರ್, ಜಿಂಕ್, ವಿಟಮಿನ್ ಸಿ ತುಂಬ ಇರ್ತು. ಈಗ ಒಂದು ಬಂಡೀಲಿ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೆ, ಯಾಕೆಂದರೆ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚಲೋ ಬಂತು. ಈಗ 1 ಸ್ಪೂನ್ ಜೀರಿಗೆ ಹಾಕಿದ್ದೆ. ಈ ಜೀರಿಗೆ ಚಟಪಟ ಗುಟ್ಟ ಮೇಲೇ ಅದಕ್ಕೆ ಬೆಳ್ಳುಳ್ಳಿ ಹಾಕೋ. ಬೆಳ್ಳುಳ್ಳಿ ಮತ್ತು ಬ್ರೋಕ್ಲಿ ತುಂಬಾ ಸೂಟ್ ಆಗ್ತು. ಒಂದು 5-6 ಹೆಸರು ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿನ ಫ್ರೈ ಮಾಡೋ. ರುಚಿಯಾಗ್ತು ಬೆಳ್ಳುಳ್ಳಿ ಒಂದು 5-6 ಹೆಸರು ಹಾಕೋದ್ರಿಂದ. ಈ ಬೆಳ್ಳುಳ್ಳಿ ಬೆಂದ ನಂತರನೇ ಹಸಿಮೆಣಸಿನ್ಕಾಯಿ ಹಾಕೋ. ಮೊದಲೇ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ರೆ ಹಸಿಮೆಣಸಿನ್ಕಾಯಿ ಕತ್ತು ಹೋದಂಗೆ ಆಗ್ತು, ಅದಕ್ಕೆ ಅಷ್ಟು ಸರಿ ಹೋಗ್ತಿಲ್ಲ. ಬೆಳ್ಳುಳ್ಳಿ ಎಲ್ಲ ಈಗ ಫ್ರೈ ಆಯಿತು. ಈಗ ಒಂದು 5-6 ಹಸಿಮೆಣಸಿನ್ಕಾಯಿ ನಿಂಗಳು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ನಾನಿಲ್ಲಿ 5-6 ಹಾಕಿದ್ದೆ. ಇವಾಗ ಮಸಾಲೆ ಪದಾರ್ಥಗಳು: 1 ಚಕ್ರ ಮೊಗ್ಗು, ಒಂದು ಸಣ್ಣ ತುಂಡು ಚಕ್ಕೆ, 1 ಲವಂಗ ಅಥವಾ 2 ಲವಂಗ, ಅದಕ್ಕಿಂತ ಜಾಸ್ತಿ ಹಾಕೊಳ್ಳಿಲ್ಲ, ಬರೀ ಅದರದ್ದೇ ಸ್ಮೆಲ್ಲಾಗಿ ಹೋಗ್ತು. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನು ಸಹ ಫ್ರೈ ಮಾಡ. ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ 1 ಕೈ ಮುಷ್ಟಿಯಪ್ಪಷ್ಟು ಅಂದರೆ 1 ಬಂಚು ಪುದೀನ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಅದರ ಹಾಗೆ ಬಿಡಿಸಿ ಹಾಕ. ಕಟ್ ಮಾಡೋಲಿಲ್ಲ, ಹಾಗೆ ಹಾಕ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ, ಜಾಸ್ತಿ ಫ್ರೈ ಮಾಡೋದು ಬೇಡ. ಅದರಲ್ಲಿ ಎಣ್ಣೆ ಹಾಕಿದ ತಕ್ಷಣ ಒಂಥರ ಸ್ಮೆಲ್ ಬತ್ತಲ್ಲಿ, ಅಷ್ಟು ಬಂದರೆ ಸಾಕು. ಆಮೇಲೆ ಕ್ಯಾರೆಟು ಮತ್ತು ಬೀನ್ಸನ್ನು ಸಹ ಸಣ್ಣದಾಗಿ ಕಟ್ ಮಾಡೋದು ಹಾಕಿ ಅದನ್ನು 1-2 ನಿಮಿಷ ಮುಚ್ಚಿಡುವ. ಅದು ಬೇಯಲಿ. ಅದು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಈಗಾಗಲೇ ತೊಳೆದು ಇಟ್ಟಂತಹ ಬ್ರೋಕ್ಲಿನ ಹಾಕಿ ಮಿಕ್ಸ್ ಮಾಡೋ. ಯಾವತ್ತು ಬ್ರೋಕ್ಲಿನ ಜಾಸ್ತಿ ಬೇಯಿಸಲಾಗ, ಸ್ಟೀಮ್ ಸಹ ಮಾಡಲಾಗ, ಅದು ಮಾಡಿದ್ರೆ ಅದರಲ್ಲಿಪ್ಪಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ನಷ್ಟ ಆಗ್ತು. ನೋಡಿ, ಈಗ ಬ್ರೋಕ್ಲಿನ ಹಾಕಿದೆ. ಇದನ್ನು ಜಸ್ಟ್ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸುವ. ಆಲ್ರೆಡಿ ಇದು ಬಿಸಿನೀರಲ್ಲಿ ಹಾಕಿದ ತಕ್ಷಣವೇ ಮೆತ್ತಗೆ ಆಗಿರ್ತು, ಹಾಗಾಗಿ ಇದರ ಜಾಸ್ತಿ ಹೊತ್ತು ಹಿಡಿತಿಲ್ಲ. ಈಗ ಅನ್ನನ ಉದುರು ಆಗಿ ಮಾಡಿಟ್ಕೊಳ್ಳೋ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಕ್ಕೆ, ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಯಾವ್ದಾದ್ರು ಒಂಚೂರು ಹಾಕಿದ್ರೆ ಟೇಸ್ಟ್ ಇನ್ಕ್ರೀಸ್ ಆಗ್ತು. ಬಿಲ್ಕುಲ್ ಆಪ್ಷನಲ್ ಅದು ಸಕ್ಕರೆ ಹಾಕೋದು, ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಕಡಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ 1/4 ಲೋಟ ಅನ್ನ ಮಾಡಿದ್ದಿದೆ. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೆ. ಚಲೋವಾ ನೋಡಿ ಎಷ್ಟು ಚೆಂದ ಕಲರ್ ಬಂದು. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗೋದ್ರಿಂದ ಡಿಟಾಕ್ಸ್ ಮಾಡ್ತು ನಮ್ಮ ಬಾಡಿನ. ಹಾಗಾಗಿ ಇದು ತುಂಬಾ ಒಳ್ಳೆಯದು ಬ್ರೋಕ್ಲಿ. ನೋಡಿ ಈಗ ಎಷ್ಟು ಚೆಂದ ಕಲರು, ಎಷ್ಟು ಚೆಂದ ಬಂದು ತಿನ್ಲಕ್ಕೂ ಭಾರಿ ರುಚಿ ಆಗ್ತು. ಖಂಡಿತ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಿಂಬು ರಸ ಹಿಂಡ, ಅಂದರೆ ಹುಳಿಗೆ ನಾನು ಟೊಮೆಟೊ ಎಲ್ಲ ಹಾಕಿದ್ನಿ. ಇದು ಮಕ್ಕಳ ಟಿಫನ್ ಬಾಕ್ಸಿಗೂ ರಾಶಿ ಚಲೋ ಆಗ್ತು, ತಗೊಂಡೋಗ್ಲಿಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತು. ಒಂದು ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡೇ ಬರ್ತಾಯಿದ್ರು ಮಾಡಿಕೊಟ್ರೆ. ಹಿಂಗೆ ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನಾನು ಅರ್ಧ ಕಡಿ ನಿಂಬೆ ರಸ, ಅರ್ಧನೂ ಬೇಡ 1/4 ಕಡಿ ನಿಂಬೆ ರಸ ಹಿಂಡಿದ್ದೆ, ಯಾಕೆಂದರೆ ಅನ್ನ ಜಾಸ್ತಿ ಮಾಡಿದ್ನಿಲ್ಲ ನಾನು. ನೋಡಿ ಈಗ ಮಿಕ್ಸ್ ಮಾಡಿದ್ರಾಯ್ತು, ಭಾರಿ ರುಚಿ ಆಗ್ತು. ನಾನು ಹೇಳಿದ ರೀತಿಲೇ ಮಾಡಿ ಇದನ್ನು. ಥ್ಯಾಂಕ್ ಯು.